ನಮಸ್ತೆ, ನನ್ನ ಹೆಸರು ದೀಪಿಕಾ ಅಂತ. ನಾನು ಈಗ ನನಗೆ ಮದುವೆ ಆಗಿ ಒಂದು 15 ವರ್ಷ ಆಗಿದೆ. ಹಾಗಾಗಿ ನನಗೆ ಮೊದಲನೇ ಮಗು ಒಂದು ಸಿಸೇರಿನಲ್ಲಿ ಒಂದು ಗರ್ಭಕೋಶ ಮತ್ತು ಬ್ಲ್ಯಾಡರ್ ಎರಡು ಸ್ವಲ್ಪ ಒಂದು ಲೈಟಾಗಿ ಟಿಶ್ಯೂ ಪದರದಲ್ಲಿ ಸ್ಟಿಚಿಂಗ್ ಆಗಿಬಿಟ್ಟಿತ್ತು. ಅದು ನನಗೆ ಮಗು 4 ವರ್ಷ ಆದಮೇಲೆ ನನಗೆ ಅದ್ರ ಬಗ್ಗೆ ಅರಿವಾಯಿತು. ಅಂದರೆ ಅದ್ರ ತುಂಬ ಪೇಯ್ನ್ ಆಗೋದು, ಮಂತ್ಲಿ ಪೀರಿಯಡ್ ಆದಾಗ ಪೇಯ್ನ್ ಆಗೋದು, ಬ್ಲೀಡಿಂಗ್ ಬರೋಕ್ಕೂ ತುಂಬ ನೋವು ಅನುಭವಿಸ್ತಾ ಇದೆ. ಇದ್ರ ಬಗ್ಗೆ ಒಂದ್ಸಲ ಡಾಕ್ಟ್ರಿಗೆ ತೋರಿಸಿದಾಗ ಸ್ಕ್ಯಾನಿಂಗಲ್ಲಿ ನಿಮಗೆ ಸಿಸೇರಿನಲ್ಲಿ ಈ ಥರ ಸಮಸ್ಯೆ ಆಗಿದೆ ಅಂತ ಹೇಳಿದ್ರು. ಅದಾದ ನಂತರ ಮೆಡಿಸಿನ್ಸು ಕೊಟ್ಟರು. ಮೆಡಿಸಿನ್ಸ್ ತಗೊಂಡು ಇಂಗ್ಲೀಷ್ ಮೆಡಿಸಿನ್ಸೇ ತಗೋತಾ ಇದೆ. ಇಲ್ಲ, ಇದು ಆಪ್ರೇಷನ್ನೇ ಮಾಡಬೇಕು ಅಂತ ಹೇಳಿ ಒಂದು ಆಪ್ರೇಷನ್ನು ಮಾಡಿದ್ರು. ರಾಜರಾಜೇಶ್ವರಿ ಆಸ್ಪತ್ರೆಯಲ್ಲಿ ಓಪನ್ ಸರ್ಜರಿನೇ ಮಾಡಿ ಅಲ್ಲೂ ಪಾಚಿ ತರ ಬೆಳೆದಿತ್ತು. ಅದು ಒಂದು 3 ಲೇಯರ್ ಸ್ಕಿನ್ನನ್ನು ಕೂಡ ಆಳವಾಗಿ ತೆಗೆದಿದ್ದಾರೆ. ಜೊತೆಗೆ ಯೂರಿನ್ ಬ್ಲಾಡರ್ಗೂ ಪೈಪ್ ಹಾಕಿ 25 ಡೇಸ್ ಹಾಸ್ಪಿಟಲಲ್ಲೇ ಇಟ್ಟು ನನಗೆ ಅಂದರೆ ಯೂರಿನ್ ಪಾಸ್ ಮಾಡಬಾರ್ದು, ಯೂರಿನ್ ಬ್ಯಾಗಲ್ಲೇ ನನಗೆ ಟೆಸ್ಟ್ಗೆ ಇಟ್ಟು ಅದನ್ನು ಕೂಡ ಮಾಡಿದ್ದಾರೆ. ಅದಾದ ನಂತರ ಒಂದು ವರ್ಷ ಆರಾಮಿದ್ದೆ. ಆಗ ಡಾಕ್ಟರ್ ಹೇಳಿದರು, ಡಿಸ್ಚಾರ್ಜ್ ಮಾಡಬೇಕಾದ್ರೇ ಇದು ಪೂರ್ಣವಾಗಿ ವಾಸಿ ಮಾಡೋಕ್ಕಾಗಲ್ಲಮ್ಮ, ಈ ಥರ ಎಂಡೋಮೆಟ್ರಿಸಿಸ್ ಅಂದರೆ ನಿಮಗೆ ನೆಕ್ಸ್ಟು ಬಂದೇ ಬರುತ್ತೆ. ಕೆಲವರಿಗೆ ದೇಹದ ಒಳಭಾಗದಲ್ಲಿ ಇರುತ್ತೆ, ಕೆಲವರಿಗೆ ದೇಹದ ಮೇಲ್ಭಾಗನೂ ಬರುತ್ತೆ. ನಿಮಗೆ ಒಳಭಾಗದಲ್ಲಿದೆ. ಇದನ್ನು ಅಬ್ಸರ್ವ್ ಮಾಡಿ ಸಮಯ ನೋಡಿಕೊಂಡು ಬೇಕಾದ್ರೆ ನೀವು ಯೂಟ್ರಸ್ ರಿಮೂವ್ ಮಾಡಿಸ್ಕೊಳ್ಳೋದಿದ್ರೆ ಮಾಡಿಸ್ಕೊಳ್ಳಿ ಅಂತಲೂ ಹೇಳಿದ್ರು. ಹಾಗೆ ನಾನು ಇದು ಸ್ವಲ್ಪ ಅದು ಆಪ್ರೇಷನ್ ಆಗಿ 1-2 ವರ್ಷ ಗಂಟನೂ ಸುಮ್ಮನೆ ಹಾಗೆ ನಾರ್ಮಲಾಗಿ ಜೀವನ ಸಾಗಿಸ್ದೆ. ಆ ನಂತರ ಮತ್ತೆ ಅದೇ ಸಮಸ್ಯೆ, ಮಂತ್ಲಿ ಪೀರಿಯಡ್ ಆಗೋಕ್ಕೆ ಅಂದರೆ ಆಗ ಟೈಮಲ್ಲಿ ತುಂಬ ಪೇಯ್ನ್ ಆಗೋದು, ಬ್ಲೀಡಿಂಗ್ ಬರೋ ಜಾಗದಲ್ಲೂ ತುಂಬ ಪೇಯ್ನು, ಯೂರಿನ್ ಪಾಸ್ ಮಾಡೋಕ್ಕಾಗ್ತಿರ್ಲಿಲ್ಲ, ಮೋಷನ್ ಹೋಗೋಕ್ಕಾಗ್ತಿರ್ಲಿಲ್ಲ, ಮತ್ತು ಕೂರಕ್ಕೂ ಆಗ್ತಿರ್ಲಿಲ್ಲ. ಈ ಸಮಸ್ಯೆ ಹಾಗೆ ಆಗ್ತಾಯಿತ್ತು. ಮತ್ತು ಆಪ್ರೇಷನ್ಗೆ ಹೋಗಲೇಬೇಕು, ತೆಗೆಸ್ಬಿಡೋಣ, ಯೂಟ್ರಸ್ ರಿಮೂವ್ ಮಾಡಿಸ್ಬಿಡೋಣ ಅನ್ನೋ ಒಂದು ತೀರ್ಮಾನ ತಗೊಂಡ್ವಿ. ಆದ್ರೆ ಅಷ್ಟೊಳಗೆ ಮತ್ತೆ ಡೇಟ್ ಪುನಃ ಕೊಟ್ಟಿದ್ರು. ನಾವು ಆಫೀಸಲ್ಲಿ ಹೋಗ್ಬೇಕಾಯ್ತು. ಇನ್ನೊಂದ್ಸಲ ಚಾನ್ಸ್ ತಗೋಣ ಅಂತ ಹೇಳಿ ನಾವು ಆಯುರ್ವೇದಕ್ಕೆ ಬಂದು ಇಲ್ಲಿ ಚಿತ್ರದುರ್ಗ ಅಲ್ಲೆಲ್ಲ ಮಲ್ನಾಡಲ್ಲಿ ಅಲ್ಲಿಗೂ ಹೋಗಿದ್ದು, ಆಯುರ್ವೇದಲ್ಲಿ ಅಲ್ಲೂ ಕೊಟ್ಟು ಅದು ಸ್ವಲ್ಪ ಪರವಾಗಿರಲಿಲ್ಲ. ಅದ ನಂತರ ಪುನಃ ಹೋಮಿಯೋಪತಿಗೆ ಬಂದು ಹೋಮಿಯೋಪತಿಲಿ ಒಂದು 4 ವರ್ಷದಿಂದ ಕಂಟಿನ್ಯೂ ಮಾಡ್ತಾ ಇದ್ದು. ಅದಾದ ಕೂಡ ಪುನಃ ಅದು ತುಂಬ ಜಾಸ್ತಿನೇ ಆಯ್ತು ಇವಾಗ ನಾವು. ಅವಾಗ ಲಾಸ್ಟ್ ಟೈಮಲ್ಲಿ ಪುನಃ ಈಗ 2024ರಲ್ಲೂ ಕೂಡ ಇಲ್ಲ ರಿಮೂವ್ ಮಾಡೋಣ ಇದು ಅಂತೇಳಿ ಆಪ್ರೇಷನ್ಗೆ ಆಲ್ರೆಡಿ ಡೇಟು ಬರ್ಕೊಟ್ಟಿದ್ರು ಹೋಗ್ಬೇಕು ಅಂತ. ಲಾಸ್ಟ್ ಫೈನಲ್ಗೆ ಒಂದು ಹುಡುಕ್ಬೇಕಾದ್ರೆ ಇದು ಸ್ಪರ್ಶ ಅಂತ ಹೇಳಿ ನಮಗೆ ಇಲ್ಲಿ ಗಿರಿನಗರದಲ್ಲಿ ನೋಡಿದ್ವಿ. ಅಲ್ಲಿ ಡಾಕ್ಟರ್ ಸುಭಾಷಿಣಿ ರಾಜ್ ಅಂತ ಹೇಳಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಾವು ಆಯುರ್ವೇದದಲ್ಲಿ ಹೇಗೆ ಇದನ್ನ ಪೂರ್ಣವಾಗಿ ಅಟ್ಲೀಸ್ಟ್ ವಾಸಿ ಮಾಡ್ಬೋದಾ, ಇಲ್ಲಾಂದ್ರೆ ಇರೋ ಸಮಸ್ಯೆನ ಈ ಬರ್ನಿಂಗು, ಯೂರಿನೇಷನ್ ಬರ್ನಿಂಗು, ಮತ್ತು ಇನ್ನು ಬ್ಯಾಕ್ ಪೇನು, ಬೆನ್ನೋವು, ಫ್ಯಾಟಿ ಲಿವರು, ಇದೆಲ್ಲ ನಾವು ಸ್ಕ್ಯಾನ್ ಮಾಡಿಸಿ ನೋಡಿದ್ರೆ ಇಷ್ಟು ರಿಪೋರ್ಟ್ ಅಲ್ಲಿ ಸ್ಕ್ಯಾನಿಂಗ್ ಆ ಥರ ಇತ್ತು. MRI ಸ್ಕ್ಯಾನಿಂಗ್ ಮಾಡಿಸಿದ್ದು ಫ್ಯಾಟಿ ಲಿವರು, ಸ್ಪೈನಲ್ ಕಾರ್ಡ್ ಬೆನ್ನು, ಬ್ಯಾಕ್ ಇನ್ನು ಕೆಳಗಡೆ ಬೆನ್ನೋವು ಇದೆಲ್ಲ ಶುರುವಾಗಿತ್ತು. ಮೇಡಮ್ ಬಂದು ಇದು ಮಾಡಿದ್ಮೇಲೆ ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿ ಮೆಡಿಸಿನ್ ಶುರು ಮಾಡಿದ್ದು. ಈಗ ಒಂದು 50 ಡೇಸಿಂದ ಲೋಕಲ್ ಮಸಾಜು ಒಂದು 3 ಟೈಮ್ಸು, ಆಮೇಲೆ ಕಟಿಬಸ್ತಿ ಆಯಿತು, ವಿರೇಚನ ತಗೊಂಡಿದ್ದಾರೆ. ಈಗ ಪ್ರತಿದಿನ ಇವರು ನೋವಂತ ಮಲಗ್ತಾ ಇದ್ರು. ಆಫೀಸ್ಗೆ ಹೋಗಿ ಬಂದ ಮೇಲೆ ಪ್ರತಿದಿನನೂ ನೋವಂತ, ಬೆನ್ನು ಕೊಟ್ಟ ತಕ್ಷಣ ನೋವಂತ ಶುರುವಾಗಿತ್ತು. ಈಗ ತಗೊಳಕ್ ಶುರು ಮಾಡಿ ಒಂದು 50 ಡೇಸ್ ಆದಮೇಲೆ ಈಗ ಆ ನೋವು 70% ಕಡಿಮೆ ಆಗಿದೆ. ಆಕ್ಚುಲಿ ಇವರು ಮೆಡಿಸಿನ್ಗೆ ಇನ್ನೂ ಹೋಗೇ ಇಲ್ಲ. ಮೆಡಿಸಿನ್ಗೆ ಪರ್ಟಿಕ್ಯುಲರ್ ಸಂಬಂಧಪಟ್ಟ ಮೆಡಿಸಿನ್ಗೆ ಹೋಗಿಲ್ಲ. ನಮ್ಗೆ ಇಷ್ಟಕ್ಕೆ ಒಂದು ವಿರೇಚನ ಬೇದಿ ಮತ್ತು ತುಪ್ಪದಲ್ಲಿ ಮೆಡಿಸಿನ್ ಕೊಟ್ಟಿತ್ತು, ಕಟಿಬಸ್ತಿ ಇವೆಲ್ಲ ಮಾಡೋದ್ರಿಂದ ಆ ಲೆವೆಲ್ ಕಡಿಮೆ ಆಗಿದೆ. ಮನೇಲಿ ಗಂಡ ಮಕ್ಕಳುಗಳು ಬಂದು ಆಫೀಸಿಂದ ಬಂದು ನನ್ನ ಅವ್ರ ಬಗ್ಗೆ ನೋಡಕ್ ಆಗ್ತಿರ್ಲಿಲ್ಲ. ಈ ತರ ಸಮಸ್ಯೆ ಆಗಿದೆಯಲ್ಲ,
ಈ ಥರ ಅಂದರೆ 1 ಮಂತ್ ಪೀರಿಯಡ್ಸ್ ಬಂದರೆ ನಾನು 15 ದಿನ ಸಫರ್ ಪಡ್ತಾ ಇದ್ದೆ. ಮೊದಲು 1 ವಾರ, ಆಮೇಲೆ 10 ದಿನದಿಂದ 15 ವಾರ, ಅಲ್ಲಿಗಾಗಿ ತಿಂಗಳಲ್ಲಿ ನಾನೊಂದು 5 ರಿಂದ 10 ದಿನ ಅಷ್ಟೇ ಆರಾಮಾಗಿರ್ತಿದ್ದು. ಆದರೆ ಈ ಸಲ ಈ ಟ್ರೀಟ್ಮೆಂಟ್ ಶುರು ಮಾಡಾದ್ಮೇಲೆ 1 ಪೀರಿಯಡ್ಸ್ ಬಂದಿದೆ. ಅದರಲ್ಲಿ ನಾನೊಂದು 2 ದಿನ ಒಂದು ಸ್ವಲ್ಪ ಪ್ರಮಾಣದಲ್ಲಿ ನೋವಿತ್ತು. ಆದರೆ ಒಂದು 80% ನಾನು ಆರಾಮಾಗಿ ಇದ್ದೀನಿ, ಏನೂ ತೊಂದರೆ ಇಲ್ಲ. ಈಗ ಇನ್ನೂ ನನಗೆ ಟ್ರೀಟ್ಮೆಂಟ್ ಇದೆ. ಈಗ ಶುರು ಮಾಡಾದ್ಮೇಲೆ ಅದ್ರ ರಿಸಲ್ಟ್ ನಾನು ನಿಮಗೆ ಮತ್ತೆ ಹೇಳ್ತೀನಿ. ಜೊತೆಗೆ ಯಾಕೆ ಈ ವಿಡಿಯೋ ಇದು ಮಾಡ್ತೇನೆ ಅಂತ ಹೇಳಿದ್ರೆ, ನಾವು 10 ವರ್ಷದಿಂದನೂ ಇದ್ರ ಜೊತೆನೆ ಹೋರಾಟ ಮಾಡ್ಕೊಂಡು ಬಂದಿದ್ರಿಂದ ಇದು ನಮ್ಗೆ ಸ್ಪರ್ಶ ಆಸ್ಪತ್ರೆ ಅನ್ನೋದು ನಮ್ಗೆ ಆಯುರ್ವೇದ ಆಯುಷ್ ಸ್ಪರ್ಶ ಸಿಕ್ಕಿರೋದ್ರಿಂದ ನಮ್ಗೆ ಅಮೃತ ಸ್ಪರ್ಶ ಇದು ನಮ್ಗೇನಾಗಿದೆ ಅಂದ್ರೆ ಇದು ಬಹಳ 4 ಜನಕ್ಕೆ ಇನ್ನೂ ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೆ ವಿಡಿಯೋ ಮಾಡ್ತಾ ಇದೀವಿ. ಯಾಕಂದ್ರೆ ನಾವು ಆ ನೋವನ್ನು ಅನುಭವಿಸಿದ ಕಾರಣಕ್ಕೆ ವಿಡಿಯೋ ಮಾಡ್ತಾ ಇದೀವಿ. ಇನ್ನೂ ಇನ್ನೊಂದು ಇದೆಲ್ಲ ಮೆಡಿಸಿನ್ ತಗೊಂಡು ಇನ್ನೊಂದು ವಿಡಿಯೋ ಮಾಡಿ ನೆಕ್ಸ್ಟ್ ನಮ್ಮ ಸಂಪೂರ್ಣ ರಿಸಲ್ಟ್ ಇದು ಮಾಡ್ತೀವಿ. ಮೇಡಮ್ಗೆ ಈ ಕಡೆಯಿಂದ ನಮ್ಮ ಕಡೆಯಿಂದ ಧನ್ಯವಾದಗಳು. ಜೊತೆಗೆ ಇನ್ನೊಂದು ಯಾವುದೇ ಕಾರಣಕ್ಕೂ ದುಡುಕಿ ಯೂಟ್ರಸ್ ರಿಮೂವ್ ಮಾಡಿಸೋದೇ ಆಗಲಿ, ಬೇರೆ ಒಂದು ಅಂಗನ ತೆಗ್ಸೋದೇ ಆಗಲಿ, ಇದನ್ನ ಕೈಗೊಳ್ಬೇಡಿ. ಯಾವುದಕ್ಕೂ ನಾನು ಇದಕ್ಕೆ ತೀರಾ 99% 100 ಗಂಟನೂ ಹೋಗಿ ಎಷ್ಟೋ ತಿಂಗಳುಗಳು, ಎಷ್ಟೋ ಮಧ್ಯರಾತ್ರಿ ಸ್ಯೂಸೈಡ್ ಮಾಡ್ಕೊಬಿಡ್ಬೇಕು, ಆಗಲ್ಲ ಅಂತ ಹೇಳಿ ತೀರ್ಮಾನ ತಗೊಂಡಿದ್ದೆ. ಆಲ್ರೆಡಿ 2 ಸಲ ಡೇಟು ಬರ್ಕೊಟ್ಟಿದ್ರು. ಆಸ್ಪತ್ರೆ ಬಂದ್ಬಿಡಿ, ಎಲೆಕ್ಟ್ರಾನಿಕ್ ಸಿಟಿಗೆ ನಾವೇ ಆಸ್ಪತ್ರೆಯಲ್ಲಿ ರಿಮೂವ್ ಮಾಡ್ತೀವಿ ಅಂತ ಬರ್ಕೊಟ್ಟಿದ್ರು. ಆದ್ರೂ ಚಾನ್ಸ್ ತಗೊಂಡು ಕೊನೆಗೆ ಈಗ ನಾವು ಮೇಡಮ್ ಹತ್ರ ಬಂದಿದ್ದೀವಿ. ಆಯುರ್ವೇದದಲ್ಲಿ ಎಲ್ಲದಕ್ಕೂ ಔಷಧಿ ಇದೆ. ತಾಳ್ಮೆ ತಗೊಂಡು ಅದಕ್ಕೆ ಸ್ಪಂದಿಸಿ ನೋಡಿ ಟ್ರೀಟ್ಮೆಂಟ್ ತಗೊಂಡು. ಥ್ಯಾಂಕ್ ಯು.